ಇದು ದಪ್ಪ ಕಾಯಿ ಯಾರು ಕೇಳಲ್ಲ ಅಂತೀರ, ಸಣ್ಣ ಆದರೆ ಸಣ್ಣ ಹಿಂಗೆ ನಾವು ನಿಮ್ಮ ಹತ್ರ ನಾವು ಬಳಕೆ ಬೇರೆ 110 kg ಹೈಯೆಸ್ಟ್ ಇದ್ರಲ್ಲಿ ಇಷ್ಟೇ ನೋಡಿ. ಯಾಲಕ್ಕಿ 30 kg ನೋಡಿದ್ವಿ. ಯಾಲಕ್ಕಿ ಅವಾಗ ಜೋಡಿ ಬಾಳಿಗೆ ಏನು ಹೇಳ್ಯಾರ ಹೇಳು? 2 ಮದುವೆ ಆಯ್ತವೆ ಅಂತ. 2 ಮದುವೆ ಅಲ್ಲ, 2 ಮಕ್ಳು ಅಂತ ಹೇಳಿದ್ದು ಕಳವಿ. ಇದನ್ನೆಲ್ಲ ಭಾರಿ ಕೆಲಸಕಾರ ಅಂದ್ರೆ ಅವಾಗ ಅಷ್ಟೇ ಕೆಲಸ ಮಾಡೋದು. ಚೆನ್ನಾಗಿ ಬಂದವೆ. ಎಷ್ಟು ಕ್ವಿಂಟಲ್ ಆಯ್ತಲ್ಲಿ? ಟೋಟಲ್ ಎಷ್ಟು ಕ್ವಿಂಟಲ್ ಆಗಿರ್ಬೋದು ಅಂದಾಜು? 1 ಟನ್ ಆಗೈತೆ ಅಲ್ಲಿ. ಇವರು ಮಾಲೀಕರು 500 kg ಮಾಲೀಕರು ಇವರು. ಅಲ್ಲೋಡು, ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ. ಶೂಟಿಂಗ್ ಶೂಟ್ ಮಾಡ್ತಿದ್ಯಾ? ಇಲ್ಲ ಅಂದ್ರೆ ಹೈಟ್ ಆಗ್ಬಿಡುತ್ತೆ. ಈ ವೇಸ್ಟ್ ಪ್ರಾಬ್ಲಮ್ ತಡಿ. 70 ಅಲ್ಲಿ ಲೆಕ್ಕ 40-50 kg, 110 kg ಕಮ್ಮಿ ಲೆಕ್ಕ. 75 ಮನೆ ತೂಕ ನೋಡಪ್ಪ, ತೂಕವೇನೋ ಕೊನೆ ಮಾರಕ್ಕೆ 5 ರೂಪಾಯಿ ಮಾರಕ್ಕೆ. ನಾನು ಬಡವ ನೊಂದಿದ್ದೇನೆ. ದಪ್ಪ ಇದು ದಪ್ಪ ಕಾಯಿ ಯಾರು ಕೇಳಲ್ಲ ಅಂತೀರ, ಸಣ್ಣ ಆದರೆ ಸಣ್ಣ ಹಿಂಗೆ ನಾವು ನಿಮ್ಮ ಹತ್ರ ನಾವು ಬಳಕೆ ಬೇರೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಎರಡು ಮನೆ ಹಾಕಿದ್ದೀವಿ ನೋಡಿ, ಇವೆಲ್ಲ ನೋಡಿ ಹಾಕಿದ್ವಾ? ನೀ ಇವಾಗ ಹಾಕ್ತೀಯ ಕಡಿ ಚೆನ್ನಾಯ್ತು. ಆಯ್ತಲ್ಲ ಮಾಡಿದಣ ಹಂಗೆಲ್ಲ ಹಾಕ್ಬಿಟ್ರೆ ಇಲ್ಲ ನೋಡಿ ಅದೆಲ್ಲ ತೂಕ ಹಾಕೊಳ್ಳಲ್ವ ಅಂತಂದ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಸಣ್ಣ ಅಂತ ರಿಜೆಕ್ಟ್ ಮಾಡ್ತಿದ್ದಾರೆ. ಒಂದು 2 ಡಲ್ಲು ಇದೆ, ಕಿತ್ತಾಕ ಹಾಕು. ಏನು ಗೊತ್ತಾ, ನಾವು ಬೆಳಿಬೇಕಾದ್ರೆ ಒಂದು ಹಣ್ಣು ಅಥವಾ ಒಂದು ಕಾಯಿ ಕಲೆ ಆಯಿತು ಅಂದ್ರೆ ಅಯ್ಯೋ ಕಲೆ ಆಯ್ತಲ್ಲ ಅಂತೀವಿ. ಇವ್ರು ಬಂದ್ಬಿಟ್ಟು ಕೊಯ್ದು ಹೊಸಾಕ್ತಿರ್ತಾರೆ. ಅವಾಗ ಹೊಟ್ಟೆ ಉರಿಯುತ್ತೆ ಬೆಳೆದವ್ರಿಗೆ. ಏನು ಮಾಡೋದು, ರೈತರಿಗೆ ಕೊನೆಗೆ ಸಿಗೋದೇ ಅದಲ್ವಾ. ನೋಡಿ ಮಂಡ್ಯದವನು ಕೂತ್ಗಳಲ್ಲಿ ಜೋಡಿ ಬಾಳೆಹಣ್ಣು ವೇಸ್ಟ್. ಮನೆ ತಗೊಂಡು 25 kg ಬರ್ಬೋದು ನೋಡಿದ್ದು. ರೂಪಾಯಿನ ಕಟ್ ಮಾಡ್ತವ್ರು. ಏನೆಲ್ಲ ಫೋಟೋ ಹೊಡೆದು ಹಾಕ್ತಿದ್ದೆ. 85 ಯಾವ ಜಾಸ್ತಿ ಬರೋ ಹೊಡ್ತೀರಿ ಇವರು? 185. ಜಾಸ್ತಿ ಬರ್ಬೋದು. ಮೀಡಿಯಮ್ ಅಲ್ವಾ? 185, 800. ಆ ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಏನಂತ ಕುಡಿದವ್ರು ಹೇಳು. ಇದ್ರಾಗ ಒಳ್ಳೆ ದಪ್ಪ ಕಾಯಿ ನೋಡಿದ. ಇದು ದಪ್ಪಾಗಿ ಬಿಡು ಗೊತ್ತಾಯ್ತು. ಚಿಪ್ಪೆಯ ಇಗ್ಲಿಕ್ಕೆ ಬಿಟ್ಟವೆಲ್ಲ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಚೆನ್ನಾಗಿ ಬಂದೈತೆ ಬಿಟ್ಟು. ಚೆನ್ನಾಗಿ ದಪ್ಪಕ್ಕೆ ಬಂದವೆ, ಚಿಪ್ಪು ಇಗ್ಲಿಕ್ಕೆ ಬಿಟ್ಟವೆ. ಅದು ರಿಜೆಕ್ಟೆಡ್. ಅದೊಂದು ಎಷ್ಟಾಯ್ತು? 133 ಆಯ್ತು. ಅದನ್ನು ಕೂದಾಕ್ತಾರೆ. ಅದರಲ್ಲಿ ಒಂದು 2-3 kg ಹೋಯ್ತವೆ ದಸಿಲಿ. ಇದು ದಿಂಡಲಿ ಎಷ್ಟು? 162 ಆಯ್ತು. ಏನು ಮಾತಾಡ್ತಾರೆ ಮಂಡಿಯವರು ಮಾತಾಡ್ತಾರೆ. ಮಾತಾಡ್ಕೆ ಅಂತ ಹೇಳೋಣ ನೀನು.
ಒಂದು ಸರಿಯಾದಿಡೋಣ ನೋಡೋಣ ಎಷ್ಟು ಬರುತ್ತೆ. ಅದೇ ಕಣ ಪ್ರಶ್ನೆ ಇದಾ ಹಾಂ ಅದನ್ನೇ ಫಸ್ಟ್ ಅಂತ ಹೇಳಿ ನೋಡೋಣ ಎಷ್ಟು ಬರುತ್ತೆ. ಇದು ಐತೆ, ಇದು ಆಗುತ್ತೆ. ಯಾವುದು ಬಟ್ ಅದು ಬರ್ಬೋದು ಒಂದು 40 ಮೇಲೆ. ನೋಡಿ ಹಿಂಗೆ ದಿಂಡ ಕೂದಾಕ್ತಾರೆ. ಕಟ್ ಮಾಡೋದು ಮಾತ್ರ ಚೆನ್ನಾಗಿ ಮಾಡುತ್ತೆ. ಚಾಕು ಬರ್ತೈತಿ. 198. 2 kg ಕಮ್ಮಿ. ಮಂಡಿಯವ್ರು ನೋಡಿ ಏನಂತಾರೆ, ಗೊನೆಗೂ ಲೆಕ್ಕ ಹಾಕ್ತವ್ರೆ ಅಂತ ಹೇಳ್ತಾರೆ. ದೊಡ್ಡ ಕಳ್ಳ ಹನಿ ಗೂಡಿದ್ರೆ ಹಳ್ಳ. ಇವನ್ ದೊಡ್ಡ ಕಳ್ಳ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೂರು ರೀಚ್ ಐತಪ್ಪ. 200 ಐತೆ ನೋಡಲ್ಲ ಹೆಂಗೆ ಹೇಳ್ತೀನಿ ನಾನು ಕರೆಕ್ಟಾಗಿ. 233 kg. 233 kg ಕರೆಕ್ಟಾಗಿ ಹೇಳಿದೆ. ಮಂಗಂತಿಮ್ಮ ಅಲ್ಲಿ 230 ಇರೋದು. ಈಗ ಕಟ್ ಮಾಡಿದ್ರು. ಕಾಯಿ ಚೆನ್ನಾಗಿರೋ ಇಲ್ಲಿ ಜೋಡಿ ಬಾಳೆಲ್ಲ ಕಿತ್ಕಿತ್ ಎಸೆಯೋದು. ಹಿಂಗೆ ಕೈ ಹಾಕ್ಲೇಬೇಕು ಏನಾರು ಮಾಡಿ. ದಿಂಡು ಗಿಂಡೆಲ್ಲ ಮುಂದೆ ಗೊನೆ ದಿಂಡು ಎಲ್ಲ ಕೂದ್ ಎಸೆಯೋದು ಅಷ್ಟೇ. ಕೂದಾಕ್ತಾರೆ ನೋಡಿ. ನಾಳೆ ಫೈನಲ್ ಆಗಿ ಹೆಚ್ಚು ಕಮ್ಮಿ 8 kg ಬಂತಲ್ಲ. 226. ಒಯ್ದಿದ್ದೆ 8 kg ಹೋಯ್ತು. ಇವ್ರು ರೈತರು. ಆಮೇಲೆ ದಿಂಡು ಬೆಂಗಳೂರಾಗ ಕೆಲಸನೂ ಮಾಡ್ತಾರೆ, ಊರಲ್ಲಿ ವ್ಯವಸಾಯನೂ ಮಾಡ್ತಾರೆ. ನೋಡಿರ್ಬೋದಣ್ಣ ನೀನು. ಅದು ಗೊನೆನಾ? ಹಾಂ ಗೊನೆ. ಹಾಂ ಇದು 110 kg ನೋಡಿದ್ದೀನಿ. 110. ಇದೇ ಗಾಡಿ ತುಂಬಿ 110 kg ಹೈಯೆಸ್ಟ್. ಇದ್ರಲ್ಲಿ ಇಷ್ಟೇ ನೋಡಿ. ಯಾಲಕ್ಕಿ 30 kg ನೋಡಿದ್ದೀನಿ. ಯಾಲಕ್ಕಿ ಹೈಯೆಸ್ಟ್. ನೋಡಿ ಏನು ಹೇಳ್ತಿದ್ದಾರೆ ಮಂಡಿಯವರು. 110 kg ತರ್ತಿದ್ದೀನಿ. ಇವನ್ನ ಎತ್ತಿ ಮಾರೋದು ಕಷ್ಟ ಕಣ. ಇದನ್ನು 50 kg ಅಂತೀವಲ್ಲ, ಮಾರೋದೇ ಕಷ್ಟ. ಎತ್ತಿ ತಗೊಳಕ ಶಕ್ತಿ ಬೇಕಲ್ಲ. ಕಾಯಿ ಹಿಂಗೆ ಇರಲಿ 20-25 kg ಕೇಳ್ತಾರೆ. ಬಲ್ತಿರ ಕಾಯಿ ಸಣ್ಣ ಮನೆ ಕೇಳ್ತಾರೆ. ಇಳಿಸ್ಬೇಕಲ್ಲ ನೋಡಿ, ಇಲ್ಲಿ ಐತಲ್ಲ ಆ ರೇಂಜ್ ಕೇಳ್ತಾರೆ. ದಟ್ಟಾಗಿ ಹಾಕ್ಬಿಟ್ಟು ಕಮ್ಮಿ ಮಾಡ್ತಾರೆ. ಇನ್ನೊಂದೇ ಲೈಕ್ ಮಾಡೋದು ಜಾಸ್ತಿ ನೋಡಿ. ಐತಲ್ಲ ಇದು ಇನ್ನೇನು ಮಟ್ಟಿಗೆ ಏನು ಮಕ್ಕಳು ಹೇಳ್ಬಿಟ್ಟು ತೀರಾ ಕಮ್ಮಿ ಮಾಡಂಗಿಲ್ಲ. ಹಾಕೋ ಗಾಡಿ 2 ಬಟನ್ ಹಾಕ್ಲೇಬೇಕು. ನಿಧಾನ ಜಾಸ್ತಿ ಬಿಡಿ. ದಪ್ಪ ಆಯ್ತಾ ನಿಧಾನ. ಇನ್ನೊಂದು ಬೇಕಾದ್ರೆ ಮೋಟ್ ಆಯ್ತು ಕೊಡ್ತೀನಿ. ಈ ಕಡೆ ಉದ್ದ ಬೇಕಾ ಮೋಟ್ ಬೇಕಾ? ಒಂದು ದಿನಕ್ಕೆ ಅವತ್ತು ಫೋನ್ ಬಂತೀರ ಅವರು ಹಾಕೊಂಡು ಮಾತಾಡಿದ್ರೆ ಟಕ್ಕತ್ತ ಹಿಡಿಬೇಕು. ಅಲ್ಲಿ ಅವ್ರು ಮಾತಾಡ್ದವ್ರೆ ಅಲ್ಲೆಲ್ಲ ಹಿಡಿತಾವ್ನು ಮೂಲೆಗೆ. ಅವರು ಬಾಳೆಗೊನೆ ತೋರಿಸಿದ್ರು. ಅದನ್ನ ಅದಕ್ಕೆ ತೆಗಿಸ್ಬಿಡ್ಬೇಕು ಟಕ್ಕಂತ. ಅಯ್ಯೋ ಮಾರೇ ಸುಮ್ಮನಿರಲ್ಲ. ಒಂದು ಅರ್ಧ ಗಂಟೆ ಹೊಡ್ತಾರೆ. ಲೋಡ್ ಆಯ್ತು, ಅರ್ಧ ಲೋಡ್ ಆಯ್ತು. ಅರ್ಧ ಲೋಡ್ ಆಗೈತೆ. ಆಗ್ತಾ ಇದೆಯಪ್ಪ. ಲೋಡ್ ಆಗ್ತಾ ಇದೆ. ನೆನ್ನೆ ಎಲ್ಲ ಶುಕ್ರವಾರ 17 ರೂಪಾಯಿ ಹಾಕಿರಂತ. ಕೊಡು. ನನಗೆ 17 ಹಾಕು 17 ಹಾಕೊಂಡ್ರು. ಇಲ್ಲ ನಾನು ಆಟೋದು ಹೇಳ್ಬಿಟ್ಟಿದ್ದೀನಿ 18 ಹಾಕ್ತೀನಿ ಅಂತ. 18 ಹಾಕ್ತೀನಿ. ಕೊಡ್ಲಾ? ನೋಡು ಕಾಯಿ ಹೊಡೆದ ಈ ಥರ ಅದೇ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ತಗೊಳ್ಳೋ ಇಲ್ಲ ಹಾಕಿ ಹೊರಡಂಗೆ ಎತ್ಕೊಟ್ಬಿಟ್ಟು 50 kg. ಭಾಳ ದಿವಸದ ಮೇಲೆ ಅದೇನೆ ಫೋನ ಎಗ್ಲು ಕೊಡ್ಲಾ ನೋಡೋಣ. ಎಷ್ಟು kg ಇರ್ಬೋದು ಹೇಳಿ ಎಗ್ಲು ಕೊಡ್ಲಾ ನೋಡೋಣ. ಹಾಂ ಹಾಂ ಚಾಲೆಂಜ್ 50 kg. 50 kg ಮೇಲೆ ನನಗೂ ನಿಮಗೆ ಎಷ್ಟು ಹೇಳು? ಹಾಂ 48 ಅನ್ಕಪ್ಪ. ಹಾಂ 50 kg ಮೇಲಪ್ಪ. ಹಾಂ 48 ನೋಡು 50 kg ಮೇಲೆ. 50 kg ಮೇಲೆ ಬರಲಿಲ್ಲ ಅಂದರೆ
ಸರಿ 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 ಬಾ ನೋಡೋಣ ಎಷ್ಟು ಕೆ ಜಿ ಬರುತ್ತೆ ಅಂತ ಡೈರೆಕ್ಟ್ ಇದಕ್ಕೆ ಇಡ್ಲಿ. ಇಪ್ಪತ್ತೆಂಟು ಒಂದು 50 78 ಹೋಗ್ಬೇಕೀಗ. ಬರಲ್ಲ ಅಂತೀರಾ? ಎಪ್ಪತ್ತ ಗರಿ ಕಟ್ಕೊಂಬರೋಣ ಹಂಗೆ. 73 ಅಲ್ಲಿ 45 ಕೆ ಜಿ ಬಂದೈತೆ. ಓನಾ 45. ಹಾಂ ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇದೆಲ್ಲ ಭಾರಿ ಕೆಲಸಕಾರ ಅಂದ್ರೆ ಅವಾಗ ಅಷ್ಟೇ ಕೆಲಸ ಮಾಡೋದು. ತಪ್ಪು ಮಾಹಿತಿ ಇಲ್ಲಪ್ಪ, ಸರಿಯಾದ ಮಾಹಿತಿ ಕೊಡ್ತಾ ಇದ್ದೀನಿ. ಒಳ್ಳೆ ಕೆಲಸಗಾರ, ಅವಾಗ ಕೆಲಸ ಮಾಡ್ತಾನೆ ಅಷ್ಟೇ. ಕೆಲ್ಸಗಾರರು ಯಾವಾಗ ಕೆಲಸ ಮಾಡಿ ಯಾವ ಇವೆಲ್ಲ ಇದು ನೋಡ್ಲ ಎಷ್ಟು ಬಂತು? 45 ಗೊತ್ತಾ? ಹಾಂ ಇದೆಷ್ಟು ಹೇಳ 111 ಐತೆ. ಇದು 50 ಬರ್ತದೆ. 50 ಮೇಲೆ ಬರ್ತಾಯಿದೆ. 53 111 ಅಲ್ಲಿಗೆ 160 ಅಂದರೆ 64. ಕರೆಕ್ಟ್ 53 ಕೆ ಜಿ ಹೇಳಿ. 64 ಆಯ್ತಾ? 64 ಐತೆ. 64ರಲ್ಲಿ 11 ಕಳಿಯಿಲ್ಲ. 50 ಕೆ ಜಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 60 ಕೆ ಜಿ ಗೊನೆ ಬರಂಗೈತೆ. ಕಾಯಿ ನೋಡ್ರಿ ಗೊತ್ತಾಗಲ್ಲ. ರಾಜಣ್ಣ ಬೇಕಾದ್ರೆ ಕೆಳಿಗೆ ಹಾಕ್ಬಿಡು, ಆಮೇಲೆ ಹಾಕೋಣ. ಯಾವ ಚಿಕ್ಕಾಗಿದ್ರೆ ಬೇಕಾದ್ರೆ ಸರಿಯಾಗಿ ಮಾತಾಡೋದು ಕಲಿ. ಕೂತ್ಕೊಳ್ಳಲಿ. ಇಲ್ಲ ಇವಾಗ 208. ಈ ಕೆಳಿಗೆ ಹಾಕ್ಬಿಡ್ತೀವಿ. ನಾವೇ ಹಾಕಿದ್ರೆ ಆಗಲ್ವಾ? 5 ಗೊನೆಗೆ ಬಿಡ್ತೀವಲ್ಲ, ನಮ್ಮ ಉಲ್ಟಾ ಮಾಡು. ಇದೊಂದು 25-30 ಕೆ ಜಿನಾ? ಇಳಿಸ್ತಾರೆ ನೋಡಿ. 200. ಮಣ್ಣಾಗೈತೆ ಅಂತ. ಹಾಂ ಮಣ್ಣಾಗೈತೆ ಅಂತ ಒಂದು ಚಿಪ್ಪು ಕುಯ್ತಾರಪ್ಪ ಅವರೇನಿಲ್ಲ ಹೀಗೆ ಸಿಗ್ತಾರೆ. ಅಂದ್ರೆ ಬೇಜಾರು ಹಚ್ಚಿ ಬಿಡ್ಲ ಅದೆಲ್ಲ ಕೊಯ್ದಾಗ ತೊಳೆದಿಡ್ಬೇಕಲ್ಲ. ಸಬೀರ್ ಹತ್ರ ಕೊಡ್ತೀನಿ. ನೀಟಾಗಿ ತೊಳೆದು ವಿಮ್ ಹಾಕ ತೊಳಿ. ನಿಂಬೆಹಣ್ಣು ಶಕ್ತಿ ಇರ್ತದೆ. ಬಾಳೆಹಣ್ಣು ನಿಂಬೆಹಣ್ಣು ಹಾಕೊಂತಿದ್ಯಾ? ಬಾಳೆ ತೊಳಿ ಆದಷ್ಟು ಇನ್ನು ಶೇಕಿಂಗ್ ಹೊಂಟೋಯ್ತದ ಕಣಪ್ಪ. ಕೊನೆ ಒಳದ ಆರ್ಕಂಡ್ ಮೇಲೆ ನೋಡು, ಇಷ್ಟು ಶೈನಿಂಗ್ ಇರಲ್ಲ. 228. ಎಷ್ಟು 228 227 ಇದ್ರ ರಾಣೆಬೆನ್ನೂರು ಕರಾಜ. ಬರೀ ಇಂಥದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. 228 800 229 ಹಾಕೋಣ ಅಥವಾ ಹೋಗೋದು 900 ಆಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅದಕ್ಕೆ ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಕಡೆಗೆ ಒಂದು ಈ ಕಡೆಗೆ ಒಂದು ಹಾಕಿವ. ಅದೇ ಹೇಳಿದ್ದು, ಸುಮ್ಮನಿರಪ್ಪ ನೀ ಏನೋ ಒಂದು ಹೇಳಿದ್ರೆ ಏನೋ ಒಂದು ಹೇಳ್ತೀಯ. ನಾನು ಕರೆಕ್ಟ್ ಏನು ಹೇಳ್ಬೇಕು ಅದನ್ನೇ ಹೇಳ್ತೀನಿ. ಸಿಂಗಲ್ ಹೊಡ್ಕೊಂತೀಯ, ಪೂರ್ತಿ ಹೊಡ್ಕೊಂತೀಯಾ? ಡೋರ್ ಹಾಕೊಂಡು ಇದಾಕ್ತೀಯ ನೋಡ. ಇಪ್ಪತ್ತಿಂದ ಇನ್ನೊಂದು ಹಾಕ್ಬೋದು. ಇಲ್ಲ ಇದಕ್ಕೆ ಆಗಲ್ಲ, ಬೇಕಷ್ಟೇ. ಅಲ್ಲಕ್ಕೆ ಆಗಲ್ಲ. ಮತ್ತೆ ಅಲ್ವೊಂದು ಕಾಲಿಕ ಇಲ್ಲಿ ಸೆಂಟ್ರಿಗೆ ನೋಡ್ಕೊಂಡು ಅಂದ್ಕೊಂಡೆ ಹಾಲ ಮಾಡ್ಕೊಂಡೆ. ಹಾಂ ಹೊಣೆವಾ ಎಲ್ಲಿದ್ದಾವೆ? ಚಾಕ್ರಿಗೆ ಹಾಕೊಂಡು ಬಂದು ಇದೇ ದನ ಕೂಡ ಅವರಿದ್ರೆ ಬೋಲರು ಗೊತ್ತಾ ಈಗ ಸೀರೆಗಳ ಮಾಮ್ ಬಂದ್ರೆ
ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹೇಳ ಎಷ್ಟು ಹೇಳ? ಇದು ಒಂದು 54 ಅಲ್ಲ 49. ಹೆಚ್ಚು ಕಮ್ಮಿ 1 kg. ನೋಡಲ್ ಗುನ್ನ ನೋಡಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 49 kg ಕರೆಕ್ಟ್. ಇದು ಕರೆಕ್ಟ್ ನೋಡ್ಕೊಳ್ಳಿ. ಬರ್ತೀನಿ. 48 300 ಆಯ್ತು ಕಟ್ ಮಾಡಿರೋದಕ್ಕೆ. ಒಂದ್ ದಿನಕ್ಕಿಂತ ಎಷ್ಟು ಲೋಡ್ ಹೊಡಿತೀರಣ್ಣ ನೀವು? ನನಗೆ ಮಾಡ್ತಿಲ್ಲ. ಹಾ, ಒಂದ್ ದಿನಕ್ಕಿಂತ ಎಷ್ಟು ಲೋಡ್ ಹೊಡಿತೀರಾ? ಇಲ್ಲ ಕಿತ್ ಒಗಿತಾರೆ ಡಬಲ್. ಡಬಲ್ ಜೋಡಿ ಬಣ್ಣ. ಅವಾಗ ಜೋಡಿ ಬಾಳಿಗೆ ಏನು ಹೇಳ್ಯಾರ ಹೇಳು? 2 ಮದುವೆ ಆಯ್ತವೆ ಅಂತ. 2 ಮದುವೆ ಅಲ್ಲ 2 ಮಕ್ಕಳಾಗ್ತವೆ. ನನ್ನ ಮಗ ಪಾಪಿ ಲೋಫರ್ ಚಂಡಾಲ ತಳ್ಕಾತ್ ನನ್ನ ಮಗ ಏನಿವಾಗ ನಗಲಿ ಅಂತ ಹೇಳಿದ್ದು ಕಣಲ್ಲಿ. ಬಂದ್ಬಿಡ್ತೀರಾ ಹರ ಬರ್ದ ತಿಳ್ಕೊಂಡು. ನಗಲಿ ಅಂತ ಹೇಳಿದ್ದು. ಇದೈತ್ ನೋಡು. ಇದು 52. ಜಾಸ್ತಿ ಬರ್ತೈತೆ ನನ್ನ ಪ್ರಕಾರ. 165. 239. ಹೌದಾ? ಯಾರು? ಇಲ್ಲ ಒಂದೇ ಆಫೀಸ್ ಒಂದೇ. ಒಂದೇ ಕಡೆ ಕೆಲಸ ಮಾಡೋದು ಎಲ್ಲ ಬೇರೆ ಬೇರೆ. 234. ಇದೆ ಅಲ್ಲೇ ಹಣ್ಣಿ ಬಂದೈತನ ಅಲ್ಲ? ಇಲ್ಲ, ಕಲ್ಲರ್ ಬಂದದ ಅಷ್ಟೇ. ಹೌದು, ಇಲ್ಲ. ಈ ಗೌರಿ ಕೌಚ್ಕೊಂಡಿರ್ತದಲ್ಲ. ಗರಿಗೆ ಆ ಥರ ಕಲರ್ ಆಯ್ತದೆ. ಬಿಟ್ಬಿಟ್ಟು ಬೇರೆ ಕೆಲಸ ಹುಡ್ಕೋ. ನಂಗೆ ಅವ್ರು ಹೇಳಕ್ಕರೆ ಕೇಳೋಣ ಅನ್ಸದ್. ನೀನು ಹೇಳಕ್ಕರೆ ನಗು ಬರ್ತದೆ. ದಮ್ ಬೇಕು ಅಂತಂದ್ರೆ ಬಿಡಿ ಹೊಡಿಬೇಕು. ಅವ್ರು ಬಿಡಿ ಹೊಡಿಲ್ಲ ಹಂಗೆ. ಹೊಡೆದ್ರ ಬಿಡಿ ಆಲ್ರೆಡಿ. ಯಾವ್ದು ಹೊಡಿತೀರಾ? ಶಂಕರ್ ಬಿಡಿ. ದಮ್ಗೋಸ್ಕರ. ಈಗಿಲ್ವಾ ದಮ್ಮು? ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.